ತಪದ ಫಲದಿಂದ ಪರಿತ ಪರ ಪೊರೆದ ಮಹಿಮಾ ಕುಪಥಿಗಳ ಪತಿ ಕರಿಸಿ ಸುಪಥ ತೋರಿದ ಗುರುವು ವಿಭೂಷಣಕ್ಕೆ ಭೂಷಣ ಗುರು ವಿಶ್ವೇಶ ತೀರ್ಥರು. ಕೃಷ್ಣಂ ವಂದೇ ಮಂಥಭಾಷಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀ ಮಧ್ವಕರಾರ್ಪಿತಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಮ್ಮ ಪೂರ್ಣ ಪ್ರಮತಿಯು ವರ್ಷದಿಂದ ವರ್ಷಕ್ಕೆ ತನ್ನ ಬಲವನ್ನು ಹೆಚ್ಚಿಸಿಕೊಳ್ತಾ ಶಾಖೋಪಶಾಖೆಗಳಾಗಿ ಬೆಳೀತಾ ಇದೆ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಜಗತ್ತನ್ನೊಂದು ಅಶ್ವತ್ಥ ವೃಕ್ಷ ಅಂತ ಕರೆದರು. ಜಗತ್ತಿನಲ್ಲಿ ನಾವು ಕಾಣ್ತಾ ಇರುವಂತಹ ವೃಕ್ಷ ಬುಡ ಕೆಳಗಿದೆ, ತಲೆ ಮೇಲಿದೆ. ಆದರೆ ಜಗತ್ತನ್ನೇ ಒಂದು ಅಶ್ವತ್ಥ ವೃಕ್ಷ ಅಂತ ಪರಿಗಣಿಸಿದ್ದಾದರೆ ಅದರ ಮೂಲ ಮೇಲಿದೆ ಅಂತೆ. ಊರ್ಧ್ವಮೂಲಂ ಅಧಃಶಾಖಂ. ಕೊಂಬೆರೆಂಬೆಗಳೆಲ್ಲ ಕೆಳಗೆ ಹರಡಿ ನಿಂತಿದ್ದಾವೆ. ಕೊಂಬೆರೆಂಬೆಗಳಲ್ಲಿ ಫಲಪುಷ್ಪಗಳೆಲ್ಲ ಮೂಡತ್ತೆ. ಕೊಂಬೆರೆಂಬೆಗಳಲ್ಲಿ ಫಲಪುಷ್ಪ ಮೂಡಬೇಕು ಅಂತಿದ್ರೆ ಒಳ್ಳೆ ನೀರು ಗೊಬ್ಬರ ಕೊಡಬೇಕು, ಆಹಾರ ಕೊಡಬೇಕು. ಹೂ ಹಣ್ಣೆಲ್ಲ ಸಿಗೋದು ಮರದ ಕೊಂಬೆರೆಂಬೆಗಳ ತುದಿಯಲ್ಲಿ ಅಂತ ಹೇಳಿಕೊಂಡು ಅಲ್ಲೇ ನೀರು ಗೊಬ್ಬರ ಉಣಿಸೋಣೇನು? ಶ್ರಮ ವ್ಯರ್ಥ, ಉಪಯೋಗವೂ ಇಲ್ಲ. ಶ್ರಮವೂ ಇಲ್ಲ, ಸಾರ್ಥಕವೂ ಆಗತ್ತೆ. ಮರದ ಬುಡಕ್ಕೆ ನಾವು ಕಾಲಕ್ಕೆ ನೀರು ಗೊಬ್ಬರ ಉಣಿಸದೇವು ಅಂತಂದರೆ ಮರದ ಕೊಂಬೆರೆಂಬೆಗಳ ತುದಿಯಲ್ಲಿ ಒಳ್ಳೆಯ ಹೂ ಹಣ್ಣು ಸಿಗತ್ತೆ. ಮರದ ಬುಡಕ್ಕೆ ಸುರಿದಂತಹ ನೀರನ್ನು, ಗೊಬ್ಬರವನ್ನು ಆ ಮರದ ಬುಡ ತಾನಷ್ಟೇ ತಿಂದು ಸುಮ್ಮನೆ ಉಳಿಯೋದಿಲ್ಲ. ತಾನು ಸ್ವೀಕರಿಸಿದ್ದನ್ನೆಲ್ಲ ಕೊಂಬೆರೆಂಬೆಗಳ ತುದಿಗೆ ಕಳುಹಿಸುತ್ತೆ. ಅಲ್ಲಿ ಅದು ಹೊರಬರೋ ಹೊತ್ತಿಗೆ ನಾವು ಕೊಟ್ಟ ಸವಳು ನೀರಾಗಿರೋದಿಲ್ಲ, ಎಳನೀರು, ಸಿಹಿಯಾದ ಅಮೃತೋಪಾಯದಂತಹ ಎಳನೀರಾಗಿರುತ್ತೆ. ಕೊಳೆತ ಗೊಬ್ಬರವನ್ನು ನಾವು ಬುಡಕ್ಕೆ ಉಣಿಸ್ತೇವೆ. ತಿಂದದನ್ನು ಆ ಮರ ಕೊಂಬೆರೆಂಬೆಗಳ ತುದಿಗೆ ತಲುಪಿಸೋ ಹೊತ್ತಿಗೆ ಪರಿಮಳಭರಿತವಾಗಿರತಕ್ಕಂತಹ ಪುಷ್ಪ ಸಿಹಿಯಾದ ರಸಭರಿತವಾದ ಹಣ್ಣನ್ನಾಗಿ ಮಾರ್ಪಡಿಸಿಕೊಡುತ್ತೆ. ನೀರು ಗೊಬ್ಬರ ಉಣಿಸಬೇಕು. ಎಲ್ಲಿ? ಮರದ ತುದಿಗಳಿಗೆ ಅಲ್ಲ, ಬುಡಕ್ಕೆ. ಬುಡವನ್ನು ಮರೆದೆವು ಅಂತಂದರೆ ತುದಿಯೆಲ್ಲ ಕಮರಿ ಹೋಗತ್ತಷ್ಟೆ. ಇವತ್ತು ಪೂರ್ಣ ಪ್ರಮತಿ ನಮ್ಮ ಸಂಸ್ಕೃತಿಯ ಬುಡಕ್ಕೆ ಒಳ್ಳೆಯ ನೀರು ಗೊಬ್ಬರ ಉಣಿಸುವಂತಹ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಇದರಿಂದಾಗಿ ವೃಕ್ಷ ಇವತ್ತು ಪೂರ್ಣ ಪ್ರಮತಿ ಎಂಬಂತಹ ವೃಕ್ಷ ಶಾಖೋಪಶಾಖೆಗಳಾಗಿ ಬೆಳೆದು ನಮ್ಮ ಮಕ್ಕಳ ಆಚಾರ ವಿಚಾರಗಳನ್ನೆಲ್ಲ ಕಂಡ್ರಿ. ನೀವು ಕಾಣ್ತಾ ಇರುವಂತಹದ್ದು ಇವತ್ತು ನಾನು ಪರೀಕ್ಷೆಯಲ್ಲಿ ಆ ಮಕ್ಕಳ ಅಂತಃಸತ್ವವನ್ನು ಕಾಣ್ತಾ ಇದ್ದೇನೆ. ಶ್ರೀಮದ್ ಭಗವದ್ಗೀತಾ ಇರಬಹುದು, ರಾಮಾಯಣ ಇರಬಹುದು, ಭಾಗವತ ಇರಬಹುದು, ವಿಷ್ಣು ಸಹಸ್ರನಾಮ ಇರಬಹುದು. ಪುಟಾಣಿ ಮಕ್ಕಳು ನಮ್ಮ ಸಂಸ್ಕೃತಿಯ ಸಾರವನ್ನು ತಮ್ಮೊಳಗೆ ಅಳವಡಿಸಿಕೊಂಡು ಬೆಳೆದದ್ದರ ಪರಿಣಾಮವಾಗಿ ಈ ಎಲ್ಲ ಫಲಪುಷ್ಪಗಳು ನಾವು ಕಾಣ್ತಾ ಇದ್ದೇವೆ. ಇವತ್ತು ಕಾಣ್ತಾ ಇರುವಂತಹದ್ದು ವಾಸ್ತವದಲ್ಲಿ ಫಲಪುಷ್ಪ ಅಲ್ಲ, ಬರೀ ಚಿಗುರುಗಳು. ಮುಂದಿನ ದಿವಸಗಳಲ್ಲಿ ಈ ಮಕ್ಕಳು ಸಮಾಜದಲ್ಲಿ ಬೆರೆತಾಗ ಸಮಾಜಕ್ಕೆ ಉತ್ತಮವಾಗಿರತಕ್ಕಂತಹ, ರಸಭರಿತವಾಗಿರತಕ್ಕಂತಹ ಹಣ್ಣು, ಪರಿಮಳಭರಿತವಾಗಿರತಕ್ಕಂತಹ ಪುಷ್ಪ, ಸಿಹಿಯಾಗಿರತಕ್ಕಂತಹ ನೀರು ದೊರೆಯುತ್ತೆ. ಆ ನಿಟ್ಟಿನಲ್ಲಿ ಈ ಪೂರ್ಣ ಪ್ರಮತಿಯಲ್ಲಿ ಶ್ರಮಿಸ್ತಾ ಇರುವಂತಹ ಇದೊಂದು ದೊಡ್ಡ ಪರಿವಾರ. ಇದರಲ್ಲಿ ಆ ಮಕ್ಕಳ ಪಾಲಕರು, ಪೋಷಕರು ಕೂಡ ಜೊತೆ ಸೇರಿಕೊಂಡು ಇದನ್ನು ಬೆಳೆಸ್ತಾ ಇದ್ದಾರೆ. ಅಂತಹ ಇದರ ಅಶ್ವತ್ಥ ವೃಕ್ಷದ ಕೃಷ್ಣ ತೋರಿಸಿರುವಂತಹ ಊರ್ಧ್ವ ಮೂಲಂ ಅಧಃಶಾಖಂ, ಮೂಲವನ್ನೇನಿದೆ ಬೇರನ್ನು ಅವಷ್ಟು ಗೌರವಿಸದೆವು ಅಂತಂದರೆ ಶಾಖೋಪಶಾಖೆಗಳಾಗಿ ವೃಕ್ಷ ಬೆಳೆಯುತ್ತೆ. ಒಳ್ಳೆಯ ಸುಗಂಧಭರಿತವಾದ ಫಲಪುಷ್ಪಗಳೆಲ್ಲ ದೊರಕ್ತವೆ. ಮೂಲವನ್ನು ನಾವು ಯಾವತ್ತೂ ಮರೆಯಬಾರದು. ಗಾಳಿಪಟ, ಇವತ್ತಿಗೆ ಮಕರ ಸಂಕ್ರಾಂತಿ ಬಂತು. ಗಾಳಿಪಟದ ಹಬ್ಬ ಎಲ್ಲೆಡೆ ನಡೆಯುತ್ತೆ. ಭಾರೀ ಎತ್ತರದಲ್ಲಿ ಹಾರತ್ತೆ ಗಾಳಿಪಟ ಭಾರೀ ಎತ್ತರದಲ್ಲಿ ಹಾರತ್ತೆ. ಎಲ್ಲರ ಕಣ್ಣಿಗೆ ಹಬ್ಬವನ್ನು ಕೊಡುತ್ತೆ. ಎಷ್ಟು ಹೊತ್ತು? ದಾರ ಕೆಳಗೆ ಅಂಟಿಕೊಂಡಿದ್ದರೆ ಮಾತ್ರ. ಸೂತ್ರ ಕಿತ್ತ ಗಾಳಿಪಟ ಎಲ್ಲೋ ಅದು ಬಿದ್ದು ಮುರಿದು ಹೋಗುತ್ತೆ. ಹಾಗಾಗದಂತೆ ನಮ್ಮ ಪೂರ್ಣ ಪ್ರಮತಿ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ದೊಡ್ಡ ಶ್ರಮವನ್ನು ಮಾಡ್ತಾ ಇದೆ. ಆ ಶ್ರಮಕ್ಕೆ ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ
ನಿರಂತರ ಇರಲಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿದ್ರ ಮತಿರ್ಮಮ ಅನ್ನುವ ಭಗವದ್ಗೀತೆ ಭರತವಾಕ್ಯ ಈ ಸಂಸ್ಥೆಯ ಎಲ್ಲ ಕಾರ್ಯಗಳಲ್ಲಿ ಅದು ಅನ್ವರ್ಥವಾಗಲಿ ಅಂತ ಆಶಿಸಿ, ಈ ದಾರಿಯಲ್ಲಿ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳಿಕೊಂಡು ಆ ರಾಮನ ಅನುಗ್ರಹವನ್ನು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ. ನಮ್ಮ ಶ್ರೀನಿವಾಸ್ ಅವರ ಶ್ರಮವನ್ನು ನಾವು ಎಷ್ಟು ಕೊಂಡಾಡಿದರೂ ಕಡಿಮೆ. ತಮ್ಮ ದೇಹಾರೋಗ್ಯವನ್ನು ಕೂಡ ಲೆಕ್ಕಿಸದೆ ಅಹರ್ನಿಶಿ ಎಂಬಂತೆ ತಮ್ಮನ್ನು ಪರಿಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಅದರ ಹಿಂದೆ ಇನ್ನಷ್ಟು ಮಂದಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಅದು ಗುರುಕುಲದ ರೂಪದಲ್ಲಿ, ಈ ಶಾಲೆಯ ರೂಪದಲ್ಲಿ, ಇನ್ನೂ ಏನೇನೋ ಅನಂತ ಶಾಖೆಗಳಾಗಿ ಅದು ಬೆಳೀತಾ ಇದೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಬೆಳೆಯಲಿ ಅಂತ ಹೇಳಿಕೊಂಡು ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ. ಪೂರ್ಣಪ್ರಮತಿಯ ದೊಡ್ಡ ಶಕ್ತಿಯಾಗಿ ಗುರುಗಳು ಇರತಕ್ಕಂಥದ್ದು. ಉಡುಪಿಯಲ್ಲಿ ನಾವು ಉತ್ಸವಕ್ಕೆ ಹೋದಾಗ ಪರ್ಯಾಯದ ಸಂದರ್ಭದಲ್ಲಿ 5ನೇ ಪರ್ಯಾಯದ ಸಂದರ್ಭದಲ್ಲಿ ಆವಾಗ ಗುರುಗಳು ಕೊಟ್ಟಂತಹ ಒಂದು ಆಶೀರ್ವಚನ, ಅದನ್ನು ಗುರುಗಳ ಸಮ್ಮುಖದಲ್ಲಿ ಗುರುಗಳು ಕೂಡ ಇದ್ದರು, ದೊಡ್ಡ ಗುರುಗಳು ಇದ್ದರು. ಆವಾಗ ಪರಮ ಪೂಜ್ಯ ಈಗಿನ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಕೂಡ ಆ ಸಂದರ್ಭದಲ್ಲಿದ್ದರು. ಆವಾಗ ಗುರುಗಳು ಹೇಳಿರೋ ಒಂದು ಮಾತು, ಪೂರ್ಣಪ್ರಜ್ಞೆ ವಿದ್ಯಾಪೀಠ ಮತ್ತು ಪೂರ್ಣಪ್ರಮತಿ ನನ್ನ 2 ಕಣ್ಣುಗಳಿದ್ದ ಹಾಗೆ ಅಂಥೇಳಿ. ಅದರ ಆ ಮಾತಿನ ಒಂದು ಭಾವ ಬರತಕ್ಕಂತಹ ಗುರುಗಳು ನಮಗೇನು ಆಶೀರ್ವಚನ ಕೊಟ್ಟಿದ್ರು ಅದರ ಒಂದು ತುಣುಕನ್ನು, 1 ನಿಮಿಷದ ತುಣುಕನ್ನು ಎಲ್ಲರ ಎದುರುಗಡೆ ಪ್ಲೇ ಮಾಡ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪೂರ್ಣಪ್ರಮತಿ ವಿದ್ಯಾಸಂಸ್ಥೆಯು ಕೃಷ್ಣನ ಪೂರ್ಣ ಅನುಗ್ರಹಕ್ಕೆ ಇವತ್ತು ಪಾತ್ರವಾಗಿದೆ. ಎಲ್ಲ ಮಕ್ಕಳು, ಪೋಷಕರು, ಶಿಕ್ಷಕರು, ಆಡಳಿತ ಸಮಿತಿಯ ಸದಸ್ಯರು ಎಲ್ಲ ಸಮಗ್ರವಾದ ಪೂರ್ಣಪ್ರಮತಿ ವಿದ್ಯಾಸಂಸ್ಥೆ ಇವತ್ತು ಉಡುಪಿಗೆ ಆಗಮಿಸಿ ಕೃಷ್ಣನ ಅನುಗ್ರಹ ಪಡೆದಿದ್ದರಿಂದ ಎಲ್ಲ ಮಕ್ಕಳಿಗೂ, ಪೋಷಕರಿಗೂ, ಶಿಕ್ಷಕರಿಗೂ, ಆಡಳಿತ ವರ್ಗದ ಎಲ್ಲರಿಗೂ ಕೂಡ ಕೃಷ್ಣನ ಪೂರ್ಣ ಅನುಗ್ರಹ ದೊರೆಯುವಂಥ ಸಂದರ್ಭ. ಅಷ್ಟು ಭಕ್ತಿಯಿಂದ ಇವೆಲ್ಲರೂ ಕೂಡ ಬೆಂಗಳೂರಿನಿಂದ ಇಲ್ಲಿಯವರೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ಎಲ್ಲರಿಗೂ ಕೂಡ ಸಂತೋಷ ಮತ್ತು ಸಂತೋಷವಾಗಿದೆ, ಬೋಧಪ್ರದವಾಗಿದೆ. ಅಂಥ ಕಾರ್ಯಕ್ರಮವನ್ನು ನಡೆಸಿದ ಎಲ್ಲ ಮಕ್ಕಳನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಈ ರಾಜಾಂಗಣದಲ್ಲಿ ಈ ಪರ್ಯಾಯ ಕುಳಿತುಕೊಂಡ ಮೇಲೆ 7 ದಿವಸ ದೊಡ್ಡ ಹೊರಗೆ ಪೆಂಡಾಲದಲ್ಲಿ ಕಾರ್ಯಕ್ರಮ. ಇವತ್ತು ರಾಜಾಂಗಣದ ಕಾರ್ಯಕ್ರಮದ ಉದ್ಘಾಟನೆ ಇವತ್ತಿನಿಂದ ಆರಂಭ ರಾಜಾಂಗಣದಲ್ಲಿ. ಆ ರಾಜಾಂಗಣದ ಕಾರ್ಯಕ್ರಮದಲ್ಲಿ ಇವತ್ತು ಕೃಷ್ಣನೇ 200-300 ರೂಪಗಳಿಂದ ಕೃಷ್ಣನೇ ಬಂದು ಇಲ್ಲಿ ಕುಣಿದಿದ್ದಾನೆ, ಹಾಡಿದ್ದಾನೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ರಾಜಾಂಗಣದ ಉದ್ಘಾಟನೆ ಅಷ್ಟು ಚೆನ್ನಾಗಿ ಇವೆಲ್ಲ ಮಕ್ಕಳಲ್ಲಿ ನಾನು ಕೃಷ್ಣನನ್ನು, ರಾಧೆಯರನ್ನು, ಕೆಲವರಲ್ಲಿ ಕೃಷ್ಣ, ಕೆಲವರಲ್ಲಿ ರಾಧೆ, ಅವರೆಲ್ಲ ಹಾಡಿದ್ದಾರೆ, ಕುಣಿದಿದ್ದಾರೆ. ಈ ರಾಜಾಂಗಣಕ್ಕೆ ಒಳ್ಳೆಯ ಒಂದು ಭವ್ಯವಾದ ರೂಪ ಬರುವ ಹಾಗೆ ನೀವೆಲ್ಲರೂ ಕೂಡ ಆಗಮಿಸಿ ನಮ್ಮ ರಾಜಾಂಗಣದ ಪ್ರಥಮ ಕಾರ್ಯಕ್ರಮ ಉದ್ಘಾಟನೆ ಇಂಥ ಎಲ್ಲ ಮಕ್ಕಳಿಂದ ಆಗಿದ್ದು ನಮಗೆ ಅತ್ಯಂತ ಸಂತೋಷ ಉಂಟಾಗಿದೆ. ಈ ಪೂರ್ಣಪ್ರಮತಿ ದೇವರ ಮೇಲೆ ಭಕ್ತಿ, ರಾಷ್ಟ್ರದ ಮೇಲೆ ಭಕ್ತಿ. ರಾಷ್ಟ್ರ ಅಂದರೆ ಯಾವುದು? ಬರೀ ನೆಲ ಅಲ್ಲ, ಬರೀ ಈ ನೆಲ, ಈ ಗಾಳಿ, ಈ ನೀರು, ಇಲ್ಲಿಯ ಮರ ಗಿಡಗಳು, ಇಲ್ಲಿಯ ಸಸ್ಯ ಸಂಪತ್ತು, ಪ್ರಾಣಿಗಳು ಎಲ್ಲರೂ ಸೇರಿ ರಾಷ್ಟ್ರ. ರಾಷ್ಟ್ರದ ಪ್ರೇಮ ಅಂದರೆ ಎಲ್ಲವನ್ನೂ ಪ್ರೀತಿಸಬೇಕು. ನಮ್ಮ ದೇಶದ ಮರ ಗಿಡಗಳು, ಪ್ರಾಣಿ ಸಂಕುಲ, ಎಲ್ಲ ಜೀವರುಗಳು, ನೀರು, ಬೆಟ್ಟ ಎಲ್ಲವನ್ನೂ ಪ್ರೀತಿಸಬೇಕು. ಆಗ ಮಾತ್ರ ನಿಜವಾದ ರಾಷ್ಟ್ರ ಪ್ರೇಮ. ಇದನ್ನು ನಮ್ಮ ವಿದ್ಯಾಸಂಸ್ಥೆ ಕಲಿಸಿಕೊಡ್ತಾ ಇದೆ ಮಕ್ಕಳಿಗೆ. ಬಾಲ್ಯದಿಂದಲೇ ಇದನ್ನೆಲ್ಲ ಪ್ರೀತಿಸುವ, ನೀವು ಬರೀ ಕೇಳೋದು ಮಾತ್ರ ಅಲ್ಲ, ಪಾಠ ಕೇಳೋದು ಮಾತ್ರ ಅಲ್ಲ, ಅಭಿನಯ ನೃತ್ಯಗಳಿಂದ ಎಲ್ಲ ಮಕ್ಕಳಿಗೆ
ದೇವರನ್ನು ಪ್ರೀತಿಸಬೇಕು, ದೇವರು ಸೃಷ್ಟಿಸಿದ ರಾಷ್ಟ್ರವನ್ನು ಪ್ರೀತಿಸಬೇಕು. ಆಗ ಮತ್ತೆ ದೇವರಿಗೆ ಪ್ರೀತಿ. ಇವನು ಇಷ್ಟೆಲ್ಲ ಸೃಷ್ಟಿ ಮಾಡಿದ್ದಾನೆ, ಇದನ್ನು ನಾವೆಲ್ಲ ನಾಶ ಮಾಡಿದರೆ ಇದನ್ನು ಪ್ರೀತಿಸಬೇಕು, ಇದನ್ನು ಬೆಳೆಸಬೇಕು. ಇಂಥ ಪಾಠವನ್ನು ಕೃಷ್ಣ ಇದನ್ನೇ ಹೇಳಿದ. ಗೋವರ್ಧನ ಪರ್ವತವನ್ನು ಪೂಜೆ ಮಾಡುವಾಗ ಎಲ್ಲರಿಗೂ ಹೇಳಿದ, ನಾವು ಬರೀ ದೂರದ ಇಂದ್ರನ ಪೂಜೆಯಲ್ಲ, ನಮ್ಮ ಕಣ್ಣು ಮುಂದೆ ದೇವರಿದ್ದಾರೆ. ಈ ಮರ ಗಿಡಗಳಲ್ಲಿ, ಈ ಬೆಟ್ಟದಲ್ಲಿ, ಈ ಗೋವುಗಳಲ್ಲಿ ಎಲ್ಲ ದೇವರಿದ್ದಾರೆ. ಅಲ್ಲಿ ಭಗವಂತನನ್ನು ಕಂಡು ಪೂಜಿಸಿ. ದೂರದ ಇಂದ್ರ ಅಲ್ಲ, ನಮ್ಮ ಕಣ್ಣ ಬಂದಿರುವ ಭಗವಂತನನ್ನು ಪ್ರಕೃತಿಯಲ್ಲಿ ಪೂಜಿಸಿ. ಇದನ್ನು ಕೃಷ್ಣ ಹೇಳಿಕೊಟ್ಟರು. ಆ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನಿಗೆ ಪ್ರಿಯವಾದ ಸಂದೇಶವನ್ನು ನೀವು ಹಾಡಿ ಕುಣಿದು ತೋರಿಸಿದ್ದೀರಿ. ಆದ್ದರಿಂದ ನಮಗೆಲ್ಲರಿಗೂ ಕೂಡ ಕೃಷ್ಣನ ಅನುಗ್ರಹ ಮುಂದಕ್ಕೆ ಅದೇ ರೀತಿ ಉತ್ತಮ ಶಿಕ್ಷಣ ಪಡೆದು ಒಳ್ಳೆ ದೇಶದ ಪ್ರಜೆಗಳಾಗಿ ಈ ರಾಷ್ಟ್ರವನ್ನು ಬೆಳೆಸುವುದು. ನಾನು ಅನೇಕ ಸಲ ಹೇಳೋದುಂಟು, ನಮ್ಮ ಈಗಿನ ಪಾಲಕರಿದ್ದಾರಲ್ಲ, ಪಾಲಕರು, ಮಂತ್ರಿಗಳು, ಪಾಲಕರ ಮೇಲೆ ಭರವಸೆ ಇಲ್ಲ, ಈಗ ಬಾಲಕರ ಮೇಲೆ ಭರವಸೆ. ಈ ಬಾಲಕರು ಮುಂದೆ ಪಾಲಕರಾದಾಗ ಒಳ್ಳೆಯ ರಾಷ್ಟ್ರ ನಿರ್ಮಾಣವಾದೀತು ಅಂತ ನಾನು ಆಶೆ ಮಾಡ್ತಾ ಇದ್ದೇನೆ. ಆ ರೀತಿ ಇವತ್ತಿನ ಕಾರ್ಯಕ್ರಮ ಕಂಡು ನಮಗೆ ಅತ್ಯಂತ ಸಂತೋಷವಾಗಿದೆ. ಪೂರ್ಣ ಪ್ರಗತಿ, ನಿಜವಾದ ಅರ್ಥದಲ್ಲಿ ಪೂರ್ಣ ಜ್ಞಾನ ಮಕ್ಕಳಿಗೆ ಎಲ್ಲ ರೀತಿಯ ನಮ್ಮ ಅತೀತ ಹಳೆಯದರ ಸಿರಿಗನ್ನಡಂ ಸಿರಿಗನ್ನಡಂ